ವಿನಯ್ ಕ್ಯಾರೆಕ್ಟರ್ ಅಂತ ಟ್ರೈ ಮಾಡ್ತೀನಿ ಸರ್ ಅಂತ ಅಂದಾಗ ಮಾಡಪ್ಪ ಏನ್ ಮಾಡ್ತೀನಿ ಅಂತ ಅಂದ್ರೆ ಅಭಿ ಸರ್ ಅಂತಿದ್ರಲ್ಲ ಅವರು ತಾಯಿ ಕ್ಯಾರೆಕ್ಟರ್ ಮಾಡಿದ್ರು ತರ ಬೇರೆನಾ ಅಲ್ಲಿ ಆಗ್ಬಿಡ್ತು. ನನಗೆ ಸಿನಿಮಾ ಮಾಡಬೇಕು ಅಂತ ನನಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂಗೆ ಜಾಸ್ತಿ ಇಷ್ಟ. ನಾನು ಈ ಥರ ಟಿವಿಲೆಲ್ಲ ಬರಬೇಕು, ಕೂಲ್ ಮ್ಯಾಗ ಕೈ ಆಡಿಸಿ ಏರ್ಸ್ಬಿಡ ಬುಟ್ಟಿಂದ ಅವ್ರು ಹೋಗಿ ಒಂದು ಆರಕ್ಕೆ ಫೋನ್ ಬಂತು, ನೀವು ಇದಕ್ಕೆ ಹೆಬ್ಬುಲಿ ಕಟ್ ಅಂತ ಸಿನಿಮಾ ಮಾಡತ್ತೀವಿ, ನೀವು ಹೀರೋಗೆ ಸೆಲೆಕ್ಟ್ ಆಗಿರಿ ಅಂತ. ಅವಾಗ ಭಾಳ ಖುಷಿ ಆಗಿತ್ತು. ಸರ್ರೇ ಹೇಳಿದ್ದಾರೆ ಫಸ್ಟ್ ಫೋಟೋ ನೋಡಿ ಇಷ್ಟಪಟ್ಟು ಆಮೇಲೆ ರೀಲ್ಸ್ ನೋಡಿ ಹಂಗೆ ಸೆಲೆಕ್ಟ್ ಮಾಡಿ. ಕತೆನ ಗೊತ್ತಿದ್ದಿಲ್ಲ, ಬಟ್ ಎಲ್ಲ ಮುಗಿದ್ಮೇಲೆ ಶೋ ಮಾಡಿದ್ವಿ ಸರ್. ಅವಾಗ ಸರ್ ಕರೆದಿದ್ರು ಬಾ ಅಂತ. ಅಂದ್ರೆ ಜಾಸ್ತಿ ಭಯ ಏನಿರ್ಲಿಲ್ಲ, ಸ್ವಲ್ಪ ಭಯ ಇತ್ತು. ಯಾವತ್ತು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡೇ ಇಲ್ಲ. ಈ ಮೂವಿನೇ ಫಸ್ಟ್ ಮಾತಾಡಿರೋದು. ಈ ಸಿನಿಮಾದಲ್ಲಿ ಒಂದು 15-16 ಸಲ ಕಟಿಂಗ್ ಮಾಡ್ಸ್ಯಾರ ಸರ್. ನಂಗೆ ಸಿನಿಮಾಸ್ ಅಂದ್ರೆ ತುಂಬಾ ಇಷ್ಟ, ಅದರಲ್ಲೂ ಹಾರರ್ ಮೂವೀಸ್ ಅಂದ್ರೆ ಜಾಸ್ತಿ ಇಷ್ಟ. ಯಾವುದೇ ಹೊಸ ಫಿಲ್ಮ್ ಬಂದು ನೋಡ್ತಾ ಇರ್ತೀನಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಹೆಬ್ಬುಲಿ ಕಟ್ಟು ಎಪಿಸೋಡ್ ನೋಡಿರ್ತೀರಿ ನೀವು, ಡೈರೆಕ್ಟರ್ ಜೊತೆಗಿನ ಮಾತುಕತೆ. ಸೊ ಈ ಸಿನಿಮಾ ಬಗ್ಗೆ ತುಂಬ ವಿಶೇಷವಾದಂತಹ ಒಂದಷ್ಟು ವಿಷಯಗಳನ್ನು ನಿಮಗೆ ಪ್ರಸ್ತುತಪಡಿಸೋದಕ್ಕೆ ಇನ್ನೊಂದು ಜೋಡಿ ನನ್ನ ಜೊತೆಗಿದೆ. ಈ ಸಿನಿಮಾದ ಇಬ್ಬರು ಕಥಾ ನಾಯಕ ನಾಯಕಿ ಅಂತಲೇ ಹೇಳ್ಬೋದು. ಈ ಕತೆಗೆ ಇಬ್ಬರು ಕೂಡ ಮುಖ್ಯ ಪಾತ್ರಧಾರಿಗಳು. ಸೊ ಒಬ್ಬರು ಮನೀಶು, ಇನ್ನೊಬ್ಬರು ಅನನ್ಯ. ಸೊ ಇದು ಒರಿಜಿನಲ್ ಹೆಸರು. ಸಿನಿಮಾದಲ್ಲಿ ವಿನ್ಯಾ ಆ್ಯಂಡ್ ರೇಖಾ. ಸಿನಿಮಾ ನಾನು ನೋಡಿದ್ದೀನಿ. ಭವಿಷ್ಯದ ಇಬ್ಬರು ಒಳ್ಳೆಯ ನಟರು, ಒಳ್ಳೆಯ ಪ್ರತಿಭೆಗಳು ಇಂಡಸ್ಟ್ರಿಗೆ ಸಿಕ್ಕಂತಾಗಿದೆ. ಅಭಿನಂದನೆಗಳು ನಿಮಗೆ ಮೊದಲಿಗೆ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಖುಷಿ ಆಯಿತು. ಅಂದ್ರೆ ಈ ಥರದೊಂದು ಕಂಟೆಂಟು, ಈ ಥರದೊಂದು ಸಬ್ಜೆಕ್ಟಲ್ಲಿ ನಿಮಗೆ ಕೊಟ್ಟಂತಹ ಪಾತ್ರನ ಇಷ್ಟು ನಂಗೆ ಎಸ್ಪೆಷಲಿ ಮನೀಶ್ ಪಾತ್ರ ಅಂತೂ ಸಿಕ್ಕಾಪಟ್ಟೆ ಅಳಿಸ್ಬಿಡ್ತು. ಅಂದರೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ವಿ. ಅಂದರೆ ನಮ್ಮೆಲ್ಲರ ಬದುಕಲ್ಲೂ ಆ ಥರದ್ದೊಂದು ಇನ್ಸಿಡೆಂಟ್ಗಳು ಬಂದು ಹೋಗುತ್ತೆ. ಬಟ್ ಈ ಪರಿಸ್ಥಿತಿ ಮತ್ತು ಇವತ್ತಿನ ಸಮಾಜ ಇದನ್ನ ನೋಡಿದಾಗ ಮತ್ತು ಆ ಕಂಟೆಂಟ್ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಸೊ ಸಿನಿಮಾದ ಒಳಗಡೆ ನೋಡಿದಾಗ ತುಂಬ ಹೆಮ್ಮೆ ಅನ್ನಿಸ್ತು. ಸೊ ಇಬ್ಬರು ಕೂಡ ತುಂಬ ದೊಡ್ಡ ಭವಿಷ್ಯ ಕಾಣ್ತದೆ ಇಬ್ರಿಗೂ. ಮೊದಲಿಗೆ ಮನುಷ್ಯನೇ ಶುರು ಮಾಡೋಣ. ಈ ಚಿತ್ರದ ಹೆಬ್ಬುಲಿ ಕಟ್ ಒಂದು ಎಲ್ಲರಿಗೂ ಗೊತ್ತು. ಹೆಬ್ಬುಲಿ ಎಷ್ಟು ದೊಡ್ಡ ಹಿಟ್ ಸಿನಿಮಾ. ಆಮೇಲೆ ಸುದೀಪ್ ಸರ್ದು ಮತ್ತು ಅವರ ಹೇರ್ ಸ್ಟೈಲು, ನೀವು ಅದೇ ಹೇರ್ ಸ್ಟೈಲಲ್ಲಿ ಪ್ರಮೋಷನ್ಗೂ ಬಂದಿದ್ದೀರಾ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಸಿನಿಮಾ ನಿಮ್ಮ ಹತ್ರಕ್ಕೆ ಬಂದಿದ್ದು ಅಥವಾ ನೀವು ಶುರುವಾಗಿದ್ದು ಹೇಗೆ ಅಂತ? ನಾನು ಗದಗದಲ್ಲಿದ್ದೆ ಸರ್. ಅಂದ್ರೆ ಅಲ್ಲೇ ಸ್ಕೂಲ್ ಓದ್ಕೊಂತ ಡ್ರಾಮಾ ಡ್ಯಾನ್ಸ್ ಕಲಿಯುತ್ತಿದ್ದೆ. ಆವಾಗ ಭೀಮ್ರಾ ಸರ್ ಬಂದಿದ್ದು. ಭೀಮ್ರಾ ಸರ್, ದೀಪಕ್ ಸರ್, ಅಭಿ ಸರ್ ಅಂತ ಅವ್ರು ಬಂದು ಅಲ್ಲಿ ಆಡಿಷನ್ ಮಾಡಿದಾಗ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಅವಾಗ ಅಷ್ಟೊತ್ತಿಗೆ ಇವ್ರು ಬಂದಿದ್ರು. ಅವಾಗ ನಾ ಬಂದಿಂದ ಭೀಮ್ರಾ ಸರ್ ಕರೆದು ಮೌನೇಶ ಅಂತಂದ್ರೆ ಹೌದು ಸರ್ ಅಂತೇನೆ, ಸಿಂಧನೂರ ಅಂತಂದ್ರೆ ಹೌದು ಸರ್ ಅಂತೇನೆ. ಸ್ಕ್ರಿಪ್ಟ್ ಕೊಟ್ಟರು ಒಂದು ಸೀನಿಂದ ಇದು ನೋಡ್ಕೊಂಬರ್ರಿ ಅಂದ್ರೆ ಅದ್ರಾಗ ಒಂದು ಮೌಲ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟು ಸರ್. ಆ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ರು. ಅಂದರೆ ಕಟ್ಟಿಂಗ್ ಮಾಡೋರು ಅವರು. ಮೌಲ ಅಂತಂದ್ರೆ ಅದು ಕಟ್ಟಿಂಗ್ ಮಾಡೋದು. ಆ ಸ್ಕ್ರಿಪ್ಟ್ ಕೊಟ್ಟಾಗ ಹೋಗಿದ್ದೆ ನಾನು. ಅಂದ್ರೆ ನಾನು ಅದು ಒಂದೇ ಕ್ಯಾರೆಕ್ಟರ್ ನೋಡ್ಕೊಂಡಿಲ್ಲ ಸರ್. ಅದ್ರಾಗ ವಿನಯ್ದು, ತಾಯಿದು ಮತ್ತು ಮೌಲನ್ 3 ಬರ್ತಲ್ಲ ಸರ್. ಆ 3 ನೋಡ್ಕೊಂಡಿದ್ದೆ. ನೋಡ್ಕೊಂಡು ಕರೆದ್ರೆ ಮಾಡಬರ್ರಿ ಅಂತ ಮೌಲನ್ ಮಾಡಿದೆ. ಮತ್ತು ಇನ್ನೊಂದು 2 ಸ್ಕ್ರಿಪ್ಟ್ ಬೇರೆದು ಕೊಟ್ರು. ಅಂದ್ರೆ ವಿನಯ್ ಅಂತ ಕ್ಯಾರೆಕ್ಟರ್ ಇದ್ದಿದ್ದು ಇನ್ನೊಬ್ಬ ಬೇರೆದು ಮಾಡಿದ್ರು. ಹಿಂದಡಿಗೆ ಇನ್ನೇನು ಮುಗಿಬೇಕನ್ನಷ್ಟೇ ನಾನು ಕೇಳಿದೆ ಸರ್ ಆ ವಿನಯ್ ಕ್ಯಾರೆಕ್ಟರ್ ಅಂತ ಟ್ರೈ ಮಾಡ್ತೀನಿ ಸರ್ ಅಂತ ಅಂದಾಗ ಮಾಡಪ್ಪ ಏನು ಮಾಡ್ತೀನಿ ಅಂತ ಅಂದ್ರೆ ಮಾಡಿದೆ ಸರ್. ಅವರು ನನ್ನ ಆ್ಯಕ್ಟಿಂಗ್ ನೋಡಿ ಫುಲ್ ಅಲ್ಲೇ ಏನೋ ಮಾಡ್ತಾನಿವ ಮಸ್ತ್ ಮಾಡ್ತಾನೆ ಅಂತ ಅಂದಾಗ ಅಭಿ ಸರ್ ಅಂತಿದ್ರಲ್ಲ ಅವರು ತಾಯಿ ಕ್ಯಾರೆಕ್ಟರ್ ಮಾಡಿದ್ರು. ಫುಲ್ಲು ಅದು ಒಂಥರ ಬೇರೆನಾ ಅಲ್ಲಿ ಆಗ್ಬಿಡ್ತು ಸರ್. ಆಡಿದಾಗ ಅವರು ಬಂದು ತಾಯಿ ಕ್ಯಾರೆಕ್ಟರ್ ಮಾಡೋರು ಒಂದು ಸ್ವಲ್ಪ ಚುರುಕಿರ್ಬೇಕು, ಎನರ್ಜಿ ಇರ್ಬೇಕು, ಅವ್ನ ಜೋಡಿ ಮಾಡ್ಬೇಕಂದ್ರೆ ಅವರು ಭಾಳ ಚುರುಕಿರ್ಬೇಕು ಅಂತ ಅಲ್ಲಿ ಹೇಳಿದಾಗ ಬೇರೆ ಬೇರೆ ಕೊಟ್ಟರು ಸರ್. ಮಾಡಿದೆ. ಎಕ್ಸ್ಪ್ರೆಷನ್ ಎಲ್ಲ ನೋಡಿ ಅವರು ಚಲೋ ಅನಿಸ್ತು. ಮುಂದೆ ಬಂದು ಕೂಲ್ ಮ್ಯಾಗ ಕೈ ಆಡಿಸಿ ಏರ್ಸ್ಬಿಡ ಅಂತಂದ್ರೆ ಬುಟ್ಟಿಂದ ಅವ್ರು ಹೋಗಿ ಒಂದು ಆರಕ್ಕೆ ಫೋನ್ ಬಂತು, ನೀವು ಇದಕ್ಕೆ ಹೆಬ್ಬುಲಿ ಕಟ್ ಅಂತ ಸಿನಿಮಾ ಮಾಡತ್ತೀವಿ, ನೀವು ಹೀರೋಗೆ ಸೆಲೆಕ್ಟ್ ಆಗಿರಿ ಅಂತ ಹೇಳಿಂದ ಅವಾಗ ಭಾಳ ಖುಷಿ ಆಗಿತ್ತು ಸರ್. ಕಾಯತ್ತಿದ್ದು ಸರ್ ಇಂಥ ಯಾವುದನ್ನು ಬರ್ಬೇಕು. ಭಾಳ ವರ್ಷದಿಂದ 5 ವರ್ಷದಿಂದ ಆತಲ್ಲ, ಏನೋ ಮಾಡ್ಬೇಕಂತ ಯಾವ ಸಿಗಲಿಲ್ಲ ಚಾನ್ಸ್. ಇದು ಬಂದಿದ್ದು ಬಿಟ್ಟು ಕೊಡಬಾರ್ದು ಅಂತಾರಲ್ಲ, ತೊಗೊಂಡು ಮಾಡಿದೆ ಸರ್. ಅನನ್ಯ ಹಿಂಗೆ ಆಪರ್ಚುನಿಟಿ ಬಂತು? ನಾನು ರೀಲ್ಸ್ ಮಾಡ್ತೀನಿ. ರೀಲ್ಸಿಂದ ಸರ್ ನೋಡಿ ಇಷ್ಟಪಟ್ಟು, ಸರ್ರೇ ಹೇಳಿದ್ದಾರೆ ಫಸ್ಟ್ ಫೋಟೋ ನೋಡಿ ಇಷ್ಟಪಟ್ಟು ಆಮೇಲೆ ರೀಲ್ಸ್ ನೋಡಿ ಹಾಗೆ ಸೆಲೆಕ್ಟ್ ಮಾಡಿದ್ದು. ನೀವು ರೀಲ್ಸು ರೆಗ್ಯುಲರ್ ಆಗಿ ಮಾಡ್ತಿರ್ತೀರಾ? ಇಲ್ಲ, ರಜಾ ಇದ್ದಾಗ ಮಾಡ್ತೀನಿ. ಸ್ಕೂಲ್ ಡೇಸಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಭಾನುವಾರ ಶನಿವಾರ ಕೆಲಸದಿಂದ ಬಂದಾಗ, ಅದಕ್ಕಿಂತ ಮುಂಚೆ ಅವಾಗವಾಗ ಮಾಡ್ತೀನಿ. ಏನು ನಿಮ್ಮ ಹಿನ್ನೆಲೆ, ಯಾವ ಊರು, ಏನು ಮಾಡ್ತಿದ್ದೀರಾ? ನಮ್ಮ ಸ್ವಂತ ಊರು ಬಂದ್ಬಿಟ್ಟು ಹಾಸನ್ನು, ಚನ್ನರಾಯಪಟ್ಟಣ ತಾಲೂಕು. ನಾವೀಗಿರೋದು ಬೆಂಗಳೂರು ನೆಲಮಂಗಲದ ಹತ್ರ ಟಿ ಬೇಗೂರು ಅಂತ. ನಾನಿವಾಗ 10th ಸ್ಟಡಿ ಮಾಡ್ತಿದ್ದೀನಿ ಈ ಸತಿ. ಯಾವ ಸ್ಕೂಲು?
ತ್ಯಾಮ್ಗೊಂಡ್ಲಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ. ಓಕೆ. ಸೊ ಈ ಒಂದು ಸಿನಿಮಾ ಬಂದಾಗ ಈಗ ಈ ಥರದೊಂದು ಉತ್ತರ ಕರ್ನಾಟಕದ ಫ್ಲೇವರು ಈ ಥರದೊಂದು ಸಿನಿಮಾ ಅಂತ ಬಂದಾಗ ಸೊ ಹೇಗಿತ್ತು ಜರ್ನಿ? ಹೇಗಿತ್ತು? ರೀಲ್ಸ್ ಮಾಡೋದಕ್ಕೂ ಸಿನಿಮಾ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವಾ? ಸೊ ಹೇಗಿತ್ತು ಅಂತ? ಅಂದರೆ ಜಾಸ್ತಿ ಭಯ ಏನಿರಲಿಲ್ಲ, ಸ್ವಲ್ಪ ಭಯ ಇತ್ತು. ಇದು 2ನೇ ಮೂವಿ, ಅದಕ್ಕೆ ಸ್ವಲ್ಪ ಭಯ ಇತ್ತು. ಆಮೇಲೆ ಉತ್ತರ ಕರ್ನಾಟಕ ಭಾಷೆ ನಾನು ಯಾವತ್ತೂ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡೇ ಇಲ್ಲ. ಈ ಮೂವಿನೇ ಫಸ್ಟು ಮಾತಾಡಿರೋದು. ಅಂದರೂ ಜಾಸ್ತಿ ಡೈಲಾಗು ಇರಲಿಲ್ಲ, ಸ್ವಲ್ಪ ಡೈಲಾಗೇ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಜಾಸ್ತಿನೇ ಪ್ರಾಕ್ಟೀಸ್ ಮಾಡಿ ಮಾಡಿದೆ. ಈ ಒಂದಷ್ಟು ಸನ್ನಿವೇಶಗಳು ಬರುತ್ತೆ ಸಿನಿಮಾದಲ್ಲಿ, ಅದು 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 ಆ್ಯಕ್ಚುಲಿ ನೋಡಬೇಕಾದ್ರೆ ಅದು ಫೀಲ್ ಆಗುತ್ತೆ ತುಂಬ. ಅದು ನಿಮಗೆ ಮಾಡಬೇಕಾದ್ರೆ ಹೇಗೆ ಅನಿಸ್ತು ಗೊತ್ತಿಲ್ಲ. ಆ ಸನ್ನಿವೇಶಗಳು ಹೇಗಿತ್ತು ಅಂತ? ಸರ್ ನಾವು ಸಿನಿಮಾ ಮಾಡ್ಬೇಕಾದ್ರೆ ನಿಜವಾದ ಸತ್ಯವಾಗಿ ಕಥೆನ ಗೊತ್ತಿದ್ದಿಲ್ಲ, ನಮಗೆ ಕಥೆನೇ ಹೇಳಿದ್ದಿಲ್ಲ. ಸುಮ್ಮನೆ ಅಂದ್ರೆ ರಿಹರ್ಸಲ್ ಮಾಡ್ತಿದ್ವಲ್ಲ, ಬೇರೆ ಬೇರೆ ಸೀನ್ ಮಾಡ್ತಿದ್ವಿ. ಅಂದ್ರೆ ಸ್ಟಾರ್ಟಿಂಗ್ಲಿದ್ದು ಏನು ಸೀನ್ ನಡೀತಿ ಹಂಗೆ ಮಾಡ್ತಿದ್ದಿರಲ್ಲ. ಬೇರೆ ನಡ್ಕೋದು ಫಸ್ಟ್ ನಡ್ಕಂದು ಮಾಡೋದು, ಆಮೇಲೆ ಲಾಸ್ಟ್ನೇದು ಮಾಡೋದು, ಆಮೇಲೆ ಫಸ್ಟ್ನೇದು ಮಾಡೋದು. ಅರ್ಥ ಆಗ್ತಿದ್ದಿಲ್ಲ ಏನು ಮಾಡತ್ತೀವಿ ಅಂತಾನೆ. ನಮ್ಮ ಅದು ಕಥೆನ ಗೊತ್ತಿದ್ದಿಲ್ಲ. ಬಟ್ ಎಲ್ಲ ಮುಗಿದ್ಮೇಲೆ ಒಂದು ಸಲ ಶೋ ಮಾಡಿದ್ವಿ ಸರ್. ಅವಾಗ ಸರ್ ಕರೆದಿದ್ರು ಬಾ ಅಂತ. ನಾನು ಸಿನಿಮಾ ನೋಡಿಂದ ಗೊತ್ತಾಗಿದ್ದು ಆದರೆ ಬಟ್ ಅದು ಏನೈತಿ ಅದು ಮಾತ್ರ ಈಗಾದರೂ ಐತೆ ಸರ್. ಅದು ಎಲ್ಲ ಕಡೆನೂ ಐತಿ. ಹಿಂಗೆಲ್ಲ ಐತೆ ಅಂತ ನಮಗೂ ಒಂದು ಸಲ ನೋಡಿಂದ ಅದು ಕತೆ ಭಾಳ ಸ್ಟ್ರಾಂಗ್ ಐತೆ ಅಂತ ನನಗೆ ಅವಾಗ ಅನ್ಸಿತ್ತು ಸರ್. ಯಾಕಂದ್ರೆ ಫಸ್ಟಿಗೆ ಕತೆಗೂ ಗೊತ್ತಿದ್ದಿಲ್ಲ ನಂಗೆ. ಅದು ನೋಡಿಂದ ಒಂದು ಸ್ವಲ್ಪ ನಾನು ಎಮೋಷ್ನಲ್ ಆದೆ, ಯಾಕಂದ್ರೆ ನಾನು ಮಾಡತ್ತೀನಿ ಅದಲ್ಲಿ ಅಂತ ಅನಿಸ್ಬಿಟ್ಟಿತ್ತು ಸರ್. ಬೇಸಿಕಲಿ ಸುದೀಪ್ ಫ್ಯಾನು ಆ ಥರದ್ದು ಒಂದು ಸೀನ್ ಬರುತ್ತೆ. ಸೊ ಈ ಥರದೊಂದು ಸಿನಿಮಾದಲ್ಲಿ ಆ ಥರದ್ದೊಂದು ದೊಡ್ಡ ಹೆಸರು ಹೆಬ್ಬುಲಿ ಅನ್ನೋ ಒಂದು ಅವ್ರ ಸಿನಿಮಾದ ಹೆಸರು, ಮತ್ತು ಅವರು ಸಿನಿಮಾದಲ್ಲಿ ಇದ್ದಂಗೆ ಅನ್ಸುತ್ತೆ. ಸೊ ಹಾಗಾಗಿ ಹೇಗಿತ್ತು ಅಂತ ಆ ಸಿನಿಮಾ ಮಾಡುವಂಥ ಹೊತ್ತಲ್ಲಿ? ತುಂಬ ಖುಷಿ ಆಯಿತು. ಹೇಳ್ಬೇಕು ಅಂದರೆ ನಾನು ನಿಜವಾಗ್ಲೂ ಡಿ ಬಾಸ್ ಫ್ಯಾನು. ನಂಗೆ ಗೊತ್ತಿರಲಿಲ್ಲ ಇದು. ಹೇಳ್ಬೇಕಂದ್ರೆ ಕತೆ ಹೇಳಿರ್ಲಿಲ್ವಲ್ಲ, ಸುದೀಪ್ ಹೆಬ್ಬುಲಿ ಕಟ್ ಅಂತ. ಅಂದರೆ ಒಂದು ಸ್ವಲ್ಪ ನಮಗೂ ಇದನ್ಸುತ್ತೆ, ಹೆಬ್ಬುಲಿ ಮೂವಿ ಬಂದೈತೆ, ಈಗ ಹೆಬ್ಬುಲಿ ಕಟ್ ಹೆಂಗಿರುತ್ತೆ ಅಂದರೆ ಏನು ಸ್ಟೋರಿ ಗೊತ್ತಿಲ್ವಲ್ಲ, ಕರಿಯೋರು ಆ್ಯಕ್ಟ್ ಮಾಡೋ ಅನ್ನೋರು ಮಾಡ್ತಿದ್ವಿ. ಎಲ್ಲ ಲಾಸ್ಟಿಗೆ ನೋಡಾದ್ಮೇಲೆ ನಮಗೂ ಗೊತ್ತಾಗಿದ್ದು. ತುಂಬ ಖುಷಿ ಆಯಿತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಿನಿಮಾಗಳು ನೋಡ್ತೀರಾ ರೆಗ್ಯುಲರ್ ಆಗಿ ನೀವು? ನಂಗೆ ಸಿನಿಮಾಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಹಾರರ್ ಮೂವೀಸ್ ಅಂದರೆ ಜಾಸ್ತಿ ಇಷ್ಟ. ಯಾವುದೇ ಹೊಸ ಫಿಲ್ಮ್ ಬಂದರೂ ಅಪ್ಪ ಡೌನ್ಲೋಡ್ ಮಾಡ್ತಾರೆ, ನೋಡ್ತಾ ಇರ್ತೀನಿ, ಡೈಲಿ ನೋಡ್ತೀನಿ. ಓಕೆ. ರೀಸೆಂಟ್ಲಿ ಯಾವ ಸಿನಿಮಾ ನೋಡಿದ್ರಿ? ರೀಸೆಂಟಾಗಿ ನಿನ್ನೆ ಮಿಥ್ಯ ನೋಡಿದೆ, ಅಮೆಜಾನ್ ಪ್ರೈಮು. ಸಿನಿಮಾಗೆ ಬರಬೇಕು ಅಂತ ಬಂದಿದ್ದ ಅಥವಾ ಆಕಸ್ಮಿಕವಾಗಿ ಬಂದಿದ್ದ ಅಥವಾ ರೀಲ್ಸ್ ನೋಡಿ ಸಿನಿಮಾ ಆಪರ್ಚುನಿಟಿ ಬಂದಿದ್ದ? ಹೆಂಗೆ? ನನಗೆ ಸಿನಿಮಾ ಮಾಡಬೇಕು ಅಂತ ನನಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂಗೆ ಜಾಸ್ತಿ ಇಷ್ಟ. ನಾನು ಈ ಥರ ಟಿ ವಿಲೆಲ್ಲ ಬರಬೇಕು, ಈ ಥರ ಎಲ್ಲ ಮಾಡಬೇಕಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ. ರೀಲ್ಸ್ ಮಾಡಿಬಿಟ್ಟು ಇದಕ್ಕೆ ಬಂದಿದ್ದು. ಅಪ್ಪ ಅಮ್ಮ ಏನು ಮಾಡ್ತಾರೆ? ಅಮ್ಮ ಪಾಕಶಾಲಾ ಅಂತ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಅಪ್ಪ ಸೆಕ್ಯೂರಿಟಿ ಸೂಪರ್ವೈಸರ್ ನೆಲಮಂಗಲದಲ್ಲಿ. ಸೊ ಅವ್ರ ಪ್ರೋತ್ಸಾಹನೇ. ಯೂಶಲಿ ಸಿನಿಮಾ ಅಂದರೆ ಮನೆಗಳಲ್ಲಿ ಕಳಿಸಲ್ಲ, ಸಿನಿಮಾ ಇದು ಅಂತಂದ್ರೆ ಅವಾಗಲೇ ಹೇಳ್ತಾ ಇದ್ರು ಅವ್ರ ಚಿಕ್ಕ ಹುಡುಗ ಒಂದು ಲಾಸ್ಟ್ ಇದು ಅಂದರೆ ಅಷ್ಟು ಈಸಿಯಾಗಿ ಬಿಡಲ್ಲ. ಸೊ ನಿಮ್ಮ ಮನೇಲಿ ಆ ಪ್ರೋತ್ಸಾಹ ಸಿಗ್ತಾನೆ? ನನಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂಗೆ ಜಾಸ್ತಿ ಇಷ್ಟ ನಾನು ಮಾಡ್ಬೇಕಂತ. ಅದಕ್ಕೆ ಇನ್ ಫ್ಯೂಚರು ತುಂಬಾ ಅಂದರೆ ಇದರಲ್ಲೇ ಮುಂದುವರಿಬೇಕು ಅಂತ ಇದೆಯಾ ನಿಮಗೆ? ಇಲ್ಲ, ನನಗೆ ಫಸ್ಟ್ ಡಾಕ್ಟರ್ ಆಗಬೇಕಂತ, ಆಮೇಲೆ ಇದೆಲ್ಲ. ವೆರಿ ಗುಡ್. ಫಸ್ಟ್ ಎಜುಕೇಷನ್, ಆಮೇಲೆ ಇದೆಲ್ಲ. ಬಟ್ ಕಲೆ ಒಳ್ಳೇದು, ಅದು ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ನೀವು ಓದ್ಕೊಂಡು ಮಾಡ್ಬೋದಲ್ವಾ? ತುಂಬ ಜನ ಇದ್ದಾರೆ ಆ ಥರದ್ದು. ಸೊ ಯಾರು ಇನ್ಸ್ಪಿರೇಷನ್ ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ ಥರದ್ದು? ಅಂದರೆ ನನಗೆ ಹೀರೋಯಿನಲ್ಲಿ ಇದು ರಚಿತಾ ರಾಮ್ ಇಷ್ಟ, ಅವ್ರ ಥರ ಇಷ್ಟ. ಆಮೇಲೆ ಆ್ಯಟಿಟ್ಯೂಡ್ದೆಲ್ಲ ಅದೆಲ್ಲ ಇಷ್ಟ ಜಾಸ್ತಿ. ಯಾರ್ದು ಆ್ಯಟಿಟ್ಯೂಡ್? ರಚಿತಾ ರಾಮ್ದೇನೆ. ಓ, ಅವರು ರಚಿತಾ ರಾಮ್ ಇಷ್ಟ. ಓಕೆ ಓಕೆ, ಆಯಿತು. ಅವ್ರನ್ನ ಫಾಲೋ ಮಾಡ್ತೀರಾ ತುಂಬ? ನೀವು ಮನೆ? ನನಗೆ ಸರ್ ಯಾಕಂದ್ರೆ ಅವ್ರದ್ದು ಆ ಡೆಡಿಕೇಶನ್ ಮಾಡ್ಬೇಕಂದ್ರೆ ಮಾಡಬೇಕು ಸರ್. ಅದು ಅವ್ರನ್ನ ಫಾಲೋ ಮಾಡ್ತೀನಿ ಸರ್ ನಾನು. ಪ್ರತಿಯೊಂದು ನೋಡ್ತಿರ್ತೀನಿ. ಅವರು ಹೆಂಗೆ ಬಂದರು ಅಂದರೆ ಈ ಫೀಲ್ಡಿಗೆ ಬರೋಕ್ಕೆ ಏನೇನು ಕಷ್ಟಪಟ್ಟರು. ವೀಕೆಂಡ್ ವಿತ್ ರಾಮೇಶ್ದಲ್ಲಿ ಹೇಳಿದ್ರು ಸರ್ ಅವರು. ಅದು ನೋಡಿದ್ರೆ ಒಂದೊಂದು ಸಲ ನಮ್ಗೆ ಮಾಡ್ಬೇಕಲ್ಲ ಏನಾದರೂ. ಅವ್ರು ರೈಲ್ವೆ ಇದು ಮೆಜೆಸ್ಟಿಕ್ಕಲ್ಲಿ ಮಕ್ಕೊಂದಾಗ ಇವ್ರು ನೋಡಿನಿ ಅಂತೆಲ್ಲ ಹೇಳಿದ್ರು. ಅದು ನೋಡಿಂದ ಭಾಳ ನಮ್ಗೆ ಮಾಡ್ಬೇಕಂತ ಅನಿಸ್ತೈತೆ ಸರ್. ಅವ್ರನ್ನ ಫಾಲೋ ಮಾಡ್ತೀನಿ ಸರ್. ನಿಮ್ಮ ಇನ್ನೆಲ್ಲ ಏನಾದರೆ ಮನೆ ಕಡೆ ಎಲ್ಲ ಹೆಂಗೆ ಸಪೋರ್ಟಿವ್ ಐತೆ ಸರ್. ಬಟ್ ನನಗೆ ಇದು ಸಿನಿಮಾಗೆ ಬರ್ಬೇಕಂತ ನಾನು ಐಡಿಯಾಸ್ ಇದ್ದಿದ್ದಿಲ್ಲ. ಅದು ನಂದು ಒಂದು ಬೇರೆ. ನಾನು ಖೋಖೋ ಆಡ್ತೀನಿ ಸರ್. 5ನೇ ಕ್ಲಾಸ್ಲಿದ್ದ ನಾನು ಕ್ಯಾಪ್ಟೇನ ಖೋಖೋ. ಅಂದ್ರೆ ಚಲೋ ಆಡ್ತೀನಿ ಸರ್. ಏನೇನಿದ್ರೆ ನಲ್ಲಿ ಬಂದು ನಾನು ಕೇಳ್ತಿದ್ರೆ ಆ ಟೀಮ್ ಮಾಡ್ಬೇಕಂದ್ರೆ ನಾನು ನಿಂತು ಮಾಡಿಸ್ತಿದ್ದೆ ಸರ್. ನಂಗೆ ಅದ್ರಾಗ ಏನೋ ಮುಂದೆ ಬರ್ಬೇಕಂತ ನಂದು ಆಸೆ ಐತೆ ಸರ್. ಅಂದರೆ ನನಗೆ ಇದು ಫೀಲ್ಡನಾಗ ಗೊತ್ತಿದ್ದಿಲ್ಲ. ಮಹೇಶ್ ರಂಗಾಯಣನ್ ಸರ್ ಅವರು ಚುಕ್ಕಿಮೇಳ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಸರ್. ಗೊರೆಬಾಳ ಅಂತ ನಮ್ಮೂರು, ಅಲ್ಲಿ ಬರ್ತಾರೆ. ಅಲ್ಲಿ ಬಂದು ಆಡಿಷನ್ ಮಾಡ್ತಾರೆ. ಹೆಂಗೆ ಗೊತ್ತಿರಲ್ಲ,
ನಮ್ಮ ಸರ್ ನಾಗರೇಶ್ ಸರ್ ಅಂತ ಅವ್ರು ಏನಾದರೂ ಮಾಡಿ ಬಾ ಹೋಗು ಅಂತೇಳಿ ಕಳಿಸ್ತಾರೆ ಸರ್ ಒಳಗೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅಲ್ಲಿ ಅವರು ಸಿಚುವೇಶನ್ ಕೊಡ್ತಾರೆ. ಮಾಡಿದೆ, ಅವರು ಹೇಳ್ದಂಗೆ ಮಾಡಿದೆ. ಹುಚ್ಚ ಅದು ಇದು ಅಂತೆಲ್ಲ ಕೇಳಿದ್ರು. ಮಾಡಿಂದ ಅವರು ಒಂದು ಇದು ಕೊಟ್ಟಿದ್ರು ಲೆಟ್ರು. ಅದೆಲ್ಲ ಬರೆದು ಅವ್ರು ಫಿಲಪ್ ಮಾಡಿ ಅಲ್ಲಿ ಹೋಗಿ ಒಂದು ತಿಂಗಳು ಸರ್, ಒಂದು ಬೇಸಿಕ್ ಶಿಬಿರ ಮಾಡ್ತಾರಲ್ಲ ಆ ಥರ ಮಾಡಿದ್ರು. ಅಲ್ಲಿ ಕಲ್ತಿಂದ ಮತ್ತು ಅವರ ನನ್ನ ಗದಗ ಕರ್ಕೊಂಡು ಹೋದರು. ಗದಗದಲ್ಲಿ ಹೋಗಿ ನಟರಂಗ ಅಂತ ಸಂಸ್ಥೆ ಐತೆ ಸರ್, ಅಲ್ಲಿ 5 ವರ್ಷ ಟ್ರೈನ್ ತೊಗೊಂಡು ಸೋಮು ಸರ್ ಚಿಕ್ಕಮಠ ಅಂತ ಸರ್, ಪ್ರವೀಣ್ ಸರ್ ಕರ್ಲಿಂಗಣ್ಣವರು, ಮತ್ತು ಮೋಹನ್ ಕಟೀಲ್ ಸರ್ ಜಿದಲ್ಲಿ ವರ್ಕ್ ಮಾಡ್ತಾರೆ ಸರ್. ಮೋಹನ್ ಕಟೀಲ್ ಅವರು ನಮ್ಮ ಗುರುಗಳು ಸರ್. ಹೌದಾ? ಅವರೆಲ್ಲ ಅಲ್ಲಿ ಓಕೆ ಸರ್. ಓ, ತುಂಬ ಒಳ್ಳೆ ಜರ್ನಿ. ಈ ಈ ಈ ಸಿನಿಮಾ ಅಂದರೆ ಏನೋ ಈಗ ಸತೀಶ್ ಬರ್ತಾರೆ, ಈ ಥರದ್ದೆಲ್ಲ ಖುಷಿ ಆಗುತ್ತೆ. ಅಂದರೆ ನಿಮಗೆ ಇದ್ರ ಇಂಟೆನ್ಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತಿಲ್ಲ. ಅಂದರೆ ಈ ಥರದೊಂದು ಹೊಸ ಸಿನಿಮಾಗಳು ಈ ಥರದ್ದು ಬಂದಾಗ ಇಂಡಸ್ಟ್ರಿ ಸಪೋರ್ಟ್ ಮಾಡುತ್ತಲ್ಲ, ತುಂಬ ದೊಡ್ಡ ವಿಷಯ ಅದು, ಯಾರಿಗೂ ಸಿಗಲ್ಲ ಆ ಥರದ್ದು. ಸೊ ನಿಮ್ಮ ಸಿನಿಮಾಗೆ ಅದು ಸಿಕ್ಕಿದೆ ಸರ್. ಸಿನಿಮಾ ಮಾಡಿಬಿಟ್ಟಿದ್ವಿ ಸರ್ ಮೊದಲು, ಏನು ಮಾಡ್ಬೇಕಾದ್ರೆ ಗೊತ್ತಿಲ್ಲ. ಮುಂದೆ ಡಾಲಿ ಸರ್ ನೋಡಿದ್ರು ಸರ್ ಫಸ್ಟ್. ಅವ್ರು ನೋಡಿಂದ ಸಿನಿಮಾ ನೋಡಿ ಅವರು ಫುಲ್ ಖುಷಿಪಟ್ಟು ನಮ್ಮ ಬಗ್ಗೆ ಎಲ್ಲ ಹೊಗಳಿದ್ರು ಸರ್. ಅದಾಗಿನ ಚಲೋ ಮಾಡ್ತಾನೆ ಹುಡುಗ, ಕರೆದ್ರು ಬರ್ತಾನೆ ಹಂಗಂತೆಲ್ಲ ಕೇಳಿದ್ರಿ ಅಂತ ಸರ್. ಅದಾಗಿನ ಸತೀಶ್ ಸರ್ ನೋಡಿ ಸಿನಿಮಾ ನೋಡಿ ಒಂದು ಲಾಸ್ಟ್ ಒಂದು 15 ನಿಮಿಷ ಅವರು ಸುಧಾರಿಸ್ಕೊಳಕ್ಕಾಗಿಲ್ಲ ಸರ್. ಅವ್ರಿಗೆ ಎಮೋಷ್ನಲ್ ಆಗಿ ಒಂದು 15 ನಿಮಿಷ ಆಗಿಂದ ಮಾತಾಡಿರಿ ಸರ್. ಬೇಕಾಗಿತ್ತು ಸರ್ ನಮ್ಗೆ. ಹೊಸಬ್ರು ಟೀಮ್ಲಿದ್ದ ನೋಡೋರು ಕಡಿಮೆ ಸರ್. ಇಂದ ಬ್ಯಾಕ್ ಬೋನ್ ಯಾರನ್ನಿದ್ರೆ ಅವರು ಮಾಡ್ತಾರೆ ಅಂದ್ರೆ ಒಳ್ಳೆ ಕಥೆನೇ ಇರುತ್ತೆ ಅಂತೇಳಿ ಅನಿಸಿಂದ ಒಂದು ಸ್ವಲ್ಪ ಈಗೆಲ್ಲ ಗೊತ್ತಾಗತ್ತೆ ಸರ್. ಈ ಸಿನಿಮಾದಲ್ಲಿ ಆ ಚೇಂಜ್ ಅವ್ರ ವೇರಿಯೇಷನ್ಸ್ ಇದೆಯಲ್ಲ, ಕೂದಲು ಬಿಡೋದು ಮತ್ತೆ ಏರ್ ಕಟ್ಟಿಗೆ ಅಂತ ಇದು ಮಾಡೋದು ಮತ್ತೆ ಆ ಕ್ಲೈಮ್ಯಾಕ್ಸು, ಅದು ಹೆಂಗಿತ್ತು ಅಂತ. ಅಂದರೆ ಈ ಸಿನಿಮಾದಲ್ಲಿ ಒಂದು 15-16 ಸಲ ಕಟ್ಟಿಂಗ್ ಮಾಡ್ಸ್ಯಾರ ಸರ್. ಅಷ್ಟು ಸಲ ಕಟ್ಟಿಂಗ್. ಅದು ಸ್ಟಾರ್ಟಿಂಗ್ ಇಯರ್ಸ್ ಬಿಟ್ಟಿದ್ವಲ್ಲ, ಅದು ಏನು ಬೇಕು ತೊಗೊಂಬಿಡ್ತಾರೆ ಸರ್. ತೊಗೊಂಬಿಟ್ಟಿದ್ರು ಮೊದಲು. ಹಿಂದಡಿ ಬರ್ತಾ ಸಾಂಗ್ ಶೂಟ್ ಐತಿ, ಲೆನ್ಸ್ ಕಡಿಮೆ ಹಾಕೋ ಕೂದಲದ್ದು, ಬರ್ತಾ ಚಿಕ್ಕ ಹಾಕ್ಕೊಂತ ಹೋಕ್ಕವ. ಏನು ಮಾಡ್ಬೇಕು ಅನ್ನೋ ಟೈಮ್ನಾಗ ಮತ್ತಿಲ್ಲ ಅದ್ರಾಗ ಮಾಡೋಣ. ಮೊದ್ಲು ಯಾವ ಏರ್ಸಿನೂ ಕೂದಲು ಯಾವ್ದು ಬೇಕು ಶಾರ್ಟ್ಸ್ ಅಂತ ಮೊದಲು ಎಲ್ಲ ತೊಗೊಂಡು ಆಮೇಲೆ ಬರ್ತಾ ಲಾಸ್ಟಿಗೆ ಟಕ್ಳೆ ಮಠ ಬರ್ತಾರೆ, ಅದು ಬೋಡದ ಮಠ. ಅದೆಲ್ಲ ರಿಯಲ್ ಆಗೇ ಆಗಿತ್ತು ಸರ್. ನನಗೆ ಆ ಕ್ಲೈಮ್ಯಾಕ್ಸ್ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೇ ತುಂಬ ಎಮೋಷ್ನಲ್ ಆಗಿ ಹೋಗ್ತೀವಿ. ಅಲ್ಲಿ ನೀವು ರಿಯಲ್ ಆಗೇ ಹತ್ತಂಗಿದೆ. ಅಂದರೆ ನನಗೆ ತುಂಬ ಒಳಗಿಂದ ಅದು ಎಕ್ಸ್ಪ್ರೆಸ್ ಮಾಡ್ದಂಗಿದೆ. ಆ ಸನ್ನಿವೇಶ ಹೆಂಗಿತ್ತು ಅಂತ. ಅಂದರೆ ನಾನು ಇವಾಗ ಹೇಳ್ತಾ ಇರೋದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಸುಮ್ಮನೆ ಅಂದರೆ ಆ ಒಂದು ವಿಷಯನ ಕೆಣಕ್ತಾ ಇದ್ದೀನಿ. ಇದು ಮಾಡ್ಬೇಕ ಎಮೋಷ್ನಲ್ ಬೇಕಿತ್ತು ಸರ್. ಅಲ್ಲಿ ಅಭಿ ಸರ್ ಅಂತಿದ್ರು ಸರ್. ಅವರು ನಾವೇನು ಮಾಡ್ತೀವಿ ನೋಡಿ ಸರ್ ಎಮೋಷ್ನಲ್, ಅವ್ರಿಗೆ ಇನ್ನೂ ಬೇಕು ಸರ್. ಅದು ಇಲ್ಲ ಇದು ಬರವಲ್ತು, ಇನ್ನೂ ಬೇಕು ಅವ್ರು ಮುಂದೆ ಕುಂದಿರ್ತಿದ್ದೆ, ಇವ್ ಮಾಡು ಇಲ್ಲ ಚೇಂಜ್ ಮಾಡು ಅಂದ್ರೆ ಅವ್ರು ಮುಂದೆ ಕುಂದಿರ್ಸಿ ಅದು ಮಾಡಿಸ್ತಿದ್ರು ಸರ್. ರಿಯಲ್ ಆಗೇ ಮಾಡಿದ್ದು ಸರ್ ಅದೆಲ್ಲ. ಅದು ಮಾತ್ರ ಚಾಲೆಂಜಸ್ ಸರ್ ನಂಗೆ. ಅಂದ್ರೆ ಇಲ್ಲ ಕಣೋ, ಅದು ಮಾಡೋವಲ್ಲಿ ನೀನು ಮಾಡ್ಬೇಕು, ಇದೇ ಮೇನ್ ನಮ್ಗೆ ಅಂತೆ ಒತ್ತಿ ಹೇಳಿ ಮಾಡ್ಸ್ಯಾರ ಸರ್ ಅದನ್ನ. ಅದು ಮಾತ್ರ ಅವರಿಗೆ ಕೊಡ್ಬೇಕು ಸರ್ ಕ್ರೆಡಿಟ್. ಇಲ್ಲ ಅಂದರೆ ಹೆಬ್ಬುಲಿ ಕಟ್ ಅಂತ ಸುಮ್ಮನೆ ಹೇಳಿಲ್ಲ. ಅಂದರೆ ತುಂಬ ವಿಷಯ ಅದರಲ್ಲಿ ತುಂಬ ಗಾಢವಾಗಿದೆ. ನಿಮ್ಗೆ ಎಷ್ಟು ಗೊತ್ತಾಗ್ತಿಲ್ಲ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಅದರದ್ದು ಇದು ಗೊತ್ತಾಗುತ್ತೆ. ಸೊ 23ಕ್ಕೆ ಬರ್ತಾ ಇದ್ದೀರಾ, ಒಳ್ಳೇದಾಗಲಿ. ತುಂಬ ದೊಡ್ಡ ಭವಿಷ್ಯ ಇದೆ ನಿಮಗೆ. ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಇಬ್ಬರು ಅಭಿನಯಿಸಿದ್ದೀರಾ. ಮುಂದೆ ಏನು ಮಾಡಬೇಕು ಅಂತಿರೋದು? ಇದ್ರಾಗ ಹೋಗ್ಬೇಕಂತ. ಇದ್ರಾಗ ಬೆಂಗಳೂರು ಬಂದಾಯ್ತಾ? ಆಯ್ತು ಸರ್, 8 ಮಂತ್ಸ್ ಆಯ್ತು ಬಂದು. ಬೇರೆ ಯಾವ್ದಾರು ಆಪರ್ಚುನಿಟಿ ಬಂತಾ? ಮೊದಲು ಇದಕ್ಕಿಂತ ಮುಂಚೆ ಒಂದು ರಾಜಕೇಸರಿ ಅಂತ ಮಾಡಿದ್ದು ಸರ್, ಅದು ವರ್ಕ್ ನಡೆದಿದೆ. ಅದಾಗಿಂದ ಇದು ಮಾಡಿದ್ದು. ಇದಾಗಿಂದ ಒಂದು ಶಾರ್ಟ್ ಫಿಲ್ಮ್ ಬಂತು ಸರ್, ಅದಾಯ್ತು. ಇನ್ನೊಂದು 2 ಇದೆ ಸರ್, ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡ್ಬೇಕು ಸರ್. ಅವು ದೊಡ್ಡ ಸರ್. ಸುದೀಪ್ ಸರ್ದು ಸರ್, ಬಿಲ್ಲರಂಗ ಭಾಷೆ ಇದೆಯಲ್ಲ, ಅದರಲ್ಲಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಸರ್, ನೋಡ್ಬೇಕು ಏನಾಗುತ್ತೆ. ನೀವು ಡಾಕ್ಟರ್ ಆಗಬೇಕು ಅಂತಿದ್ರಿ ಅಲ್ವಾ? ಸೊ ಇಬ್ಬರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಅಂದರೆ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ತುಂಬ ಆಪರ್ಚುನಿಟೀಸ್ ಬರುತ್ತೆ ಡೆಫಿನೆಟ್ಲಿ. ಅಂದರೆ ಇಬ್ಬರಿಗೂ ಆ ಥರದ್ದು ಒಂದು ಅಪಿಯರೆನ್ಸು ಮತ್ತು ಸ್ಕಿಲ್ಸು ನೀವು ಪ್ರದರ್ಶಿಸ್ತಿದ್ದೀರಾ ಸಿನಿಮಾದಲ್ಲಿ. ಒಳ್ಳೆಯದಾಗಲಿ. 23ಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಇದಿಷ್ಟು ಹೆಬ್ಬುಲಿ ಕಟ್ ಚಿತ್ರದ ಮುಖ್ಯ ಪಾತ್ರಧಾರಿಗಳು, ಹೀರೋ ಹೀರೋಯಿನ್ ಇಬ್ಬರು. ತುಂಬ ಈಗ ತಾನೇ ಅರಳ್ತಾರಂಥ ಪ್ರತಿಭೆಗಳು, ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ, ಅಂದರೆ ಅದನ್ನು ಚೆನ್ನಾಗಿ ಅನ್ನೋದಕ್ಕಿಂತ ಅವರು ಅದನ್ನು ಪರಕಾಯ ಪ್ರವೇಶ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಗಿಸ್ತಾರೆ, ಅಳಿಸ್ತಾರೆ, ಪ್ರೀತಿಸ್ತಾರೆ.
ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಂದು ಒಳ್ಳೆ ವಿಷಯ ಈ ಸಿನಿಮಾದಲ್ಲಿದೆ. ಸೊ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. 23ಕ್ಕೆ ರಾಜ್ಯದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ ಹೆಬ್ಬುಲಿ ಕಟ್ಟು. ಸೊ ವಿಶೇಷವಾಗಿ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ಗೆ ತುಂಬ ದೊಡ್ಡ ಸಂಭ್ರಮ ಈ ಸಿನಿಮಾ ಕೊಡುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ.